ತುಗಾರಿ ಕ್ರಾಸ್, ಪಿಸುಗುಟ್ಟಿದ ಕಾಳರಾತ್ರಿ. ಅಧ್ಯಾಯ 24. ಕುಮರಿ ಸ್ಟೇಷನ್ನಲ್ಲಿ ಸುರೇಶ್ ಇಳಿದು ಹೋಟೆಲ್ಲಿನ ಹುಡುಗನಿಗೆ ರೈಲು ಗಾಡಿಗೆ ತಟ್ಟೆ ಇಡ್ಲಿ ಕಾಫಿ ಕೊಟ್ಟು ಬರಲು ಹೇಳಿದಾಗ ಅವನ ಮನಸ್ಸು ಅಸ್ತವ್ಯಸ್ತಗೊಂಡಂತೆ ತೊಳಲಾಡುತ್ತಿತ್ತು. ರೈಲು ಗಾಡಿಯಲ್ಲಿ ಸಂಭವಿಸುತ್ತಿರುವ ಘಟನೆಗಳು ಕೂಡ ರಹಸ್ಯಮಯವಾಗಿ ಬೆಳಗಿನಿಂದ ನಡೆದ ಘಟನೆಗಳ ಹಾದಿಯಲ್ಲಿ ಇರುವಂತೆ ತೊಡಗಿತ್ತು. ಗುರುರಾಜ ಕವಿಯ ದ್ವಿಸಂಧಾನ ಕಾವ್ಯದ ಅರ್ಥ ಪತ್ತೆ ಹಚ್ಚಿದ ಮೇಲೆ ಬೆಳಗಿನಿಂದ ನಡೆದ ಘಟನೆಗಳ ಅರ್ಥ ಹೊಳೆದಂತಾಗಿ ಮನಸ್ಸು ಕೊಂಚ ತಿಳಿಯಾದಂತೆನ್ನಿಸಿದರೂ ರಾಜಪ್ಪನ ಕೈಲಿದ್ದ ಕಡತ 1.5 ಲಕ್ಷಕ್ಕೆ ಕೊಳ್ಳೋಣವೇ ಎಂದು ಗೌರಿಯನ್ನು ಕೇಳಿದ ಕೂಡಲೇ ಗೌರಿ ಸುರೇಶನಿಗಿಂತ ಜೋರಾಗಿ ದುಂಬಾಲು ಬಿದ್ದು ತನ್ನ ಕೈಯ ಹಣವನ್ನು ರಾಜಪ್ಪನಿಗೆ ಕೊಟ್ಟು ಅವನ ಕಡತ ತಗೊಂಡು ಪ್ಲಾಸ್ಟಿಕ್ ಪ್ಯಾಕೆಟಿನೊಳಗೆ ಹಾಕಿಕೊಂಡಿದ್ದು ಸುರೇಶನಿಗೆ ಶಾಕ್ ಆದ ಹಾಗೆ ಆಯಿತು. ದುಡ್ಡನ್ನು ಧಾಳಾಧೂಳಿ ಮಾಡುವುದರಲ್ಲಿ, ಹುಚ್ಚು ಕಲ್ಪನೆಗಳ ಬೆನ್ನು ಹತ್ತಿ ದುಡ್ಡು ಹುಡಿ ಮಾಡುವುದರಲ್ಲಿ ತನಗಿಂತ ಯಾವ ರೀತಿಯಲ್ಲೂ ಅವಳು ಕಡಿಮೆ ಇಲ್ಲವೆಂದು ಚೆನ್ನಾಗಿ ಗೊತ್ತಿದ್ದರೂ ರಾಜಪ್ಪ ಅವಕ್ಕಾಗುವಂತೆ ದುಡ್ಡನ್ನು ಅವನ ಕೈಗಿತ್ತು ಅವನ ಚೀಲದೊಳಗಿಂದ ಕಡತ ತೆಗೆದು ಅನಾಮತ್ ಪ್ಯಾಕೆಟಿಗೆ ಹಾಕಿಕೊಳ್ಳುತ್ತಾಳೆಂದು ಸುರೇಶ್ ಭಾವಿಸಿರಲಿಲ್ಲ. ರಾಜಪ್ಪನಂತೂ ಇವರಿಬ್ಬರ ಮೊದಲೇ ಮಾತಾಡಿಕೊಂಡು ಪೂರ್ವೋಚಿತ ನಾಟಕ ಆಡಿದರೋ ಏನೋ ಎಂದು ಅನುಮಾನಕ್ಕೆ ಸಿಕ್ಕಿಕೊಂಡ ರಾಜಪ್ಪ ಗೌರಿಗೆ ಖಂಡಿತ ಇದು ಹುಚ್ಚಾಟ, ಹೀಗೆ ಮಾಡಬೇಡಿ ಎಂದು ಎಷ್ಟು ಹೇಳಿದರೂ ಗೌರಿ ಅವನ ಮಾತನ್ನು ಸರಿಯಾಗಿ ಕಿವಿಗೂ ಹಾಕಿಕೊಳ್ಳದೆ, ದುಡ್ಡು ಸರಿಯಾಗಿದೆಯಾ ಎನಿಸಿಕೊಡ್ರಿ, ನಮ್ಮ ಹಣ ಹಾಳು ಮಾಡಿದವ ಎಲ್ಲ ಎಂದು ನಾವೇ ಯೋಚಿಸುತ್ತಿಲ್ಲ, ಇನ್ನು ನಿಮ್ಗ್ಯಾಕ್ರಿ ಚಿಂತೆ ಎಂದು ಉಪೇಕ್ಷೆಯಿಂದ ಹೇಳಿದವಳೆ ಪ್ಲಾಸ್ಟಿಕ್ ಪ್ಯಾಕೆಟನ್ನು ತುರಿಯೋ ಮನೆ ಪಕ್ಕ ಇಟ್ಟು ನಿದ್ದೆ ಮಾಡಲು ಶುರು ಮಾಡಿದಳು. ರಾಜಪ್ಪ ಸುರೇಶನ ಕಡೆಗೆ ತಿರುಗಿ, ಸುರೇಶ್, ನೀನು ಹೇಳಿದ್ದು ಕರೆಕ್ಟ್ ಕಣಯ್ಯ, ನಿನ್ನ ಹುಚ್ಚಾಟಗಳನ್ನೆಲ್ಲ ನೋಡಿ ಮೆಚ್ಚಿ ಮದುವೆಯಾಗಿರೋದು ಅಂತ ನೀನು ಹೇಳಿದ್ದು ನಿಜ. ಇಷ್ಟೊಂದು ಅಪರೂಪವಾದ ಜೋಡಿಗೆ ಬುದ್ಧಿವಾದ ಹೇಳೋದು ಪ್ರಯೋಜನ ಇಲ್ಲ ಬಿಡು. ಆದರೆ ಮಾತ್ರ ಈ ದುಡ್ಡು ಎಷ್ಟು ದಿನ ನನ್ನ ಕೈಯಲ್ಲಿ ಇರುತ್ತೆ ಅನ್ನೋದು ನಿಂಗೆ ಗೊತ್ತಲ್ಲ. ಮನಸ್ಸು ಬದಲಾಯಿಸಿ ವಾಪಸ್ ತಗೊಳ್ಳದಿದ್ದರೆ ನಿನಗೆ ಅಂಬಳದವರೆಗೂ ಟೈಮ್ ಕೊಡ್ತೀನಿ ನೋಡು ಎಂದು ಎಚ್ಚರಿಸುವವನಂತೆ ಹೇಳಿದ. ಎಣಿಸಿ ನೋಡಿಕೊಳ್ಳಯ್ಯ, ಸರಿಯಾಗಿದೆಯಾ ಅಂತ ವಾಪಸ್ ಕೇಳಿದಾಗ ಕಡಿಮೆ ಇದ್ದರೆ ಏನು ಮಾಡ್ತೀಯಾ ಎಂದು ಅವನ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿ ಸುರೇಶ್ ಆಶೆ ಮಾಡಿದ. ಇರಲಿ ಬಿಡು ಎಂತಿದ್ದರೂ ಜಾಕ್ಪಾಟ್ ಹೊಡೆದ ಹಾಗೆ ಹಡಿಬಿಟ್ಟು ಸಿಕ್ಕಿರೋ ದುಡ್ಡಲ್ವಾ, 100, 200, 1000 ಹೆಚ್ಚು ಕಮ್ಮಿ ಇದ್ದರೆ ನಾನು ಕಳೆದುಕೊಳ್ಳೋದೇನು ಎಂದು ರಾಜಪ್ಪ ನಕ್ಕ. ನಮಗೆ ಸಿಕ್ಕಿದ್ದು ಒಂದು ರೀತಿಯಲ್ಲಿ ಹಾಗೆ ಅಂತ ಹೇಳಿದರೂ ನಡೆಯುತ್ತೆ ತಗೋ ಎಂದು ಅನಾಸಕ್ತನಂತೆ ಸುರೇಶ್ ಉದ್ಗಡಿಸಿದ. ಅವನ ಮಾತು ಕೇಳಿ ಅಚ್ಚರಿಗೊಂಡ ರಾಜಪ್ಪ, ಏನಯ್ಯ ಹಿಂಗೇಳ್ತಿ, 1.5 ಲಕ್ಷ ಕೈಯಲ್ಲಿ ಹಿಡ್ಕೊಂಡು ನೀವು ಓಡಾಡ್ತಿರೋದು ನೋಡಿಯೇ ನನಗೆ ಆಶ್ಚರ್ಯ ಆಯಿತು. ಅದೇನು ದುಡಿದ ದುಡ್ಡು ಅಥವಾ ಲಾಟ್ರಿ ಗೀಟ್ರಿಲಿ ಸಿಕ್ಕಿದ ದುಡ್ಡು ಮಾರಾಯ ಎಂದು ಕೇಳಿದ. ಸುರೇಶ್ ರಾಜಪ್ಪನ ಕಡೆ ತಿರುಗಿ, ಆ ಕಥೆಯನ್ನೆಲ್ಲ ಈಗ ಹೇಳೋದಕ್ಕೆ ನನಗೆ ಪುರುಸೊತ್ತಿಲ್ಲ, ಅದು ದುಡಿದ ದುಡ್ಡೇ, ಕದ್ದುಕೊಂಡು ಬಂದ ದುಡ್ಡಲ್ಲವೋ, ಏಲಕ್ಕಿ ಮಾರಿ ತಂದಿದ್ದು, ಹೇರೋದಕ್ಕೂ ಬೇಡ ಇಟ್ಕೋ, ಮಿಕ್ಕಿದ್ದೆಲ್ಲ ನಿಧಾನಕ್ಕೆ ಹೇಳ್ತೇನೆ ಎಂದ. ಆ 3 ಜನರಿಗೂ ದುಡ್ಡಿನ ಬಗೆಗೆ ಇದ್ದ ಧೋರಣೆ ನೋಡಿದರೆ ಅವರು ಕೋಟ್ಯಾಧಿಪತಿಗಳಿರಬಹುದೆಂದು ಬೇರೆಯವರು ಅನುಮಾನಿಸುವಂತಿತ್ತು. ಕುಮರಿ ಸ್ಟೇಷನ್ನಲ್ಲಿ ಕಗ್ಗತ್ತಲು ಕವಿದಿತ್ತು. ವಾಸ್ತವದಲ್ಲಿ ರೈಲಿನ ಕಿಟಕಿಯಿಂದ ಜೇನುಗಿದಂತೆ ಬೀಳುತ್ತಿದ್ದ ದೀಪ ಇಲ್ಲದಿದ್ದರೆ ಅಲ್ಲಿ ದಟ್ಟವಾಗಿ ಕವಿದಿರುವ ಮಂಜು ಸಹ ಯಾರೂ ಗಮನಕ್ಕೂ ಬರುತ್ತಿರಲಿಲ್ಲ. ಸ್ಟೇಷನ್ನಿನ ಕ್ಯಾಂಟೀನ್ನಲ್ಲಿ ಹೊಗೆ ಕಾರುತ್ತಾ ಉರಿಯುತ್ತಿದ್ದ ಚಿಮಣಿ ಬುಡ್ಡಿ ನೀರೊಳಗೆ ಕಾಣುವ ಪ್ರತಿಬಿಂಬದಂತೆ ಕವಿದ ಮಂಜಿನಲ್ಲಿ ಮಬ್ಬು ಮಬ್ಬಾಗಿ ಕಾಣುತ್ತಿತ್ತು. ಹೊಟ್ಟೆ ತಾಳ ಹೊಡೆಯುತ್ತಿದ್ದ ಪ್ರಯಾಣಿಕರೆಲ್ಲ ಕೇವಲ ಮಸಾಲೆ ವಡೆ ವಾಸನೆ ಹಿಡಿದೇ ದಾರಿ ಕಂಡುಕೊಂಡು ನುಗ್ಗುತ್ತಿದ್ದರು. ಹೋಟೆಲಿನ ಭಟ್ಟ ನುಗ್ಗಾಡುವವರಿಗೆ, ತಾಳ್ರಿ ಯಾಕೆ ನುಗ್ಗಾಡ್ತೀರಾ, ಇಂಜಿನ್ ಡ್ರೈವರ್ ಊಟಕ್ಕೆ ಇನ್ನೂ ಬಂದೇ ಇಲ್ಲ, ಏನು ರೈಲು ಅಷ್ಟರಲ್ಲಿ ಹೊರಟು ಹೋಗುತ್ತಾ ಎಂದು ದಬಾಯಿಸುತ್ತಿದ್ದ. ಸುರೇಶ್ ತನ್ನ ತಟ್ಟೆಯ 2 ಇಡ್ಲಿಗಳನ್ನು ಖಾಲಿ ಮಾಡಿ ತಟ್ಟೆ ವಾಪಸ್ಸಿಟ್ಟು ಕಾಫಿ ಲೋಟ ಹಿಡಿದು ದೂರ ಬಂದು ಕಾಫಿ ಲೋಟದ ಬಿಸಿಯನ್ನು ಕೈ ಮೂಲಕ ಅನುಭವಿಸುತ್ತಾ ನಿಂತ. ಮಳೆ ಎಂದಿನಂತೆಯೇ ಧೂಳಿನಂತೆ ಬೀಳುತ್ತಾ ಇದ್ದುದು ಅವನ ಗಮನಕ್ಕೆ ಬಂದು ಬರದಂತಿತ್ತು. ಕತ್ತಲು ಎಷ್ಟು ಗಾಢವಾಗಿತ್ತೆಂದರೆ ಸಮೀಪದ ರೈಲು ಗಾಡಿಗಳ ದೀಪಗಳು ಮತ್ತು ಕ್ಯಾಂಟೀನ್ನ ಚಿಮಣಿ ಬುಡ್ಡಿಗಳಿಲ್ಲದಿದ್ದರೆ ಯಾವುದೋ ಆಕಾಶದ ಅಂತರಾಳದಲ್ಲಿ ನಿಂತಿರುವ ಭಾಸವಾಗುತ್ತಿತ್ತು. ತಿಂಡಿ ತಿನ್ನುತ್ತಾ ಮಾತಾಡುತ್ತಿದ್ದ ಜನಗಳ ಮಾತುಗಳು ಶೂನ್ಯದಿಂದ ಉಗ್ಗುವ ಹನಿಗಳಂತೆ ಕೇಳುತ್ತಿದ್ದವು. ಸುರೇಶ್ ಅದೃಶ್ಯ ಮನುಷ್ಯನಂತೆ ನಿಂತುಕೊಂಡು ಆಕಾಶವಾಣಿಯ ನಾಟಕ ಕೇಳುವವನಂತೆ ಆ ಮುಖರಹಿತ ಮಾತುಗಳನ್ನು ಕೇಳುತ್ತಿದ್ದ. ಇದ್ದಕ್ಕಿದ್ದಂತೆಯೇ ಕತ್ತಲು ಅವನ ಮೈ ರೋಮವೆಲ್ಲ ನೆಟ್ಟಗಾಗುವಂತೆ ಅವನ ಕಿವಿಯಲ್ಲಿ ಪಿಸುಗುಟ್ಟಿತು. ಅದು ಸರಿ, ಆದರೆ ನೀನು ಚೂರಿ ಹಾಕಿ ಬಾ ಅಂತ ಹೇಳಿದವರು ಯಾರು? ಮತ್ತೇನು ಮಾಡ್ತೀಯ ಬಾಸ್, ಏನು ಮಾಡ್ತೀಯ, ಬಾಯಿ ಬಿಡಲಿಲ್ಲಲ್ವಾ? ಆದರೆ ಅವನ ಮೈ ಮುಟ್ಟಿದ್ದು ಸರಿಯಲ್ಲ. ಅವನ ಮರ್ಜಿ ನೋಡಿದರೆ ಅವನದು ಒಂದು ಗ್ಯಾಂಗ್ ಇರಬೇಕು. ಅದಕ್ಕೆ ಮತ್ತೆ ಅವನಿಗೆ ಡಿನ್ನರ್ ಕೊಟ್ಟಿದ್ದು ಏನು ತರೋಕೋ ತಾನೇ ಈ ಶೇಷಪ್ಪ, ನೋಡೋಣ ತಗೋ.
ನಮ್ಮ ಆದ್ಮಿ ಬಸ್ಸು ತಪ್ಪಿಸಿ ರೈಲು ಹಿಡಿದಿದ್ದು ನೋಡಿದರೆ ಆ ಸೊಳೆ ಮಗ ಏನೋ ಹೇಳ್ಕೊಟ್ಟಿರಬೇಕು. ಹೇಳ್ಕೊಡ್ಲಿ ಬಿಡು, ಈಗೇನಂತೆ ಬೆಳಗಾಗೋದ್ರೊಳಗೆ ಕೇಸು ಖಲಾಸ್ ಆಗುತ್ತಲ್ಲ. ರೈಲು ನಿಧಾನ ಬಂತು. ಇಲ್ಲದಿದ್ದರೆ ನಾವು ಕುಮರಿಗೆ ಬರೋದ್ರೊಳಗೆ ಹಕ್ಕಿ ತಪ್ಪಿಸ್ಕೊಂಡು ಹೊರಟು ಹೋಗಿರೋದು. ಸುರೇಶ್ ಬಾಯಲ್ಲಿದ್ದ ಬಿಸಿ ಕಾಫಿಯನ್ನು ನುಂಗದೆ ಮೈಯೆಲ್ಲ ಕಿವಿಯಾಗಿ ಆಲಿಸಿದ. ಮಾತು ಎಲ್ಲಿಂದ ಬರುತ್ತಿದೆ ಎಂದು ತಿಳಿಯಲಿಲ್ಲ. ಯಾವುದೋ ಅಶರೀರ ಪಿಶಾಚಿಯೊಂದು ಕಿವಿಯ ಬಳಿ ಈ ದಿಗಿಲಿಕ್ಕಿಸುವ ಪಿಸುಮಾತುಗಳನ್ನು ಉಸುರುವಂತೆ ತೋರಿತು. ಯಾರಿರಬಹುದೆಂದು ಅನುಮಾನಿಸುತ್ತಾ ಏನಾದರೂ ಕಾಣಬಹುದೇನೋ ಎಂದು ಸುತ್ತಮುತ್ತ ಗಾಢವಾಗಿದ್ದ ಕತ್ತಲನ್ನು ದಿಟ್ಟಿಸುತ್ತಾ ಬೆಚ್ಚನೆಯ ಕಾಫಿ ಲೋಟ ಕೈಯಲ್ಲಿ ಒತ್ತಿ ಹಿಡಿದು ಸುಮ್ಮನೆ ನಿಂತ. ಸಂಭಾಷಣೆ ನಿಂತು ಹೋಯಿತು. ಬಹುಶಃ ಮಾತಾಡುತ್ತಿದ್ದವರು ತಿಂಡಿ ತಿನ್ನತೊಡಗಿದರೋ ಏನೋ, ಅಥವಾ ಇದೆಲ್ಲ ಸುರೇಶನ ಸ್ವಕಪೋಲ ಕಲ್ಪಿತ ಭ್ರಾಂತಿಯೇ. ಯಾರೋ ತಮ್ಮನ್ನು ಹಿಂಬಾಲಿಸುತ್ತಿದ್ದಾರೆ. ತಾವು ಬಸ್ಸು ತಪ್ಪಿಸಿ ರೈಲಿಗೆ ಹತ್ತಿದ್ದನ್ನು ಪತ್ತೆ ಮಾಡಿ ಕುಮರಿ ಸ್ಟೇಷನ್ನಿಗೆ ಬಂದಿದ್ದಾರೆ. ಸದ್ಯ ಕತ್ತಲಲ್ಲಿರುವುದರಿಂದ ನಾನು ಅವರ ಪಕ್ಕದಲ್ಲಿ ನಿಂತಿರುವುದು ಅವರಿಗೆ ಕಾಣುತ್ತಿಲ್ಲ. ಇಲ್ಲದಿದ್ದರೆ ನನ್ನ ಕತೆ ಈಗ ಇಲ್ಲಿ ಮುಕ್ತಾಯವಾಗುತ್ತಿತ್ತೋ ಏನೋ. ಆದರೆ ಈ ಕತ್ತಲಿನ ದಿಸೆಯಿಂದ ಅವರು ಯಾರೆನ್ನುವುದು ನನಗೆ ಕಾಣುತ್ತಿಲ್ಲ. ಇವರು ಮಾತಾಡುತ್ತಾ ಶೇಷಪ್ಪನ ಹೆಸರು ಪ್ರಸ್ತಾಪ ಮಾಡುವುದರಿಂದ ಇದು ಖಂಡಿತ ನಮ್ಮನ್ನು ಹಿಂಬಾಲಿಸುತ್ತಿರುವ ಗ್ಯಾಂಗೇ. ಏನು ಮಾಡುವುದು? ಸುರೇಶ್ ಹಠಾತ್ತಾಗಿ ಸೃಷ್ಟಿಯಾದ ಈ ಹೊಸ ಭಯದ ಬಗ್ಗೆ ಗಾಬರಿ ಕಳವಳಗಳಲ್ಲಿ ಯೋಚಿಸಿದ. ರೈಲಿನಲ್ಲಿ ಹೋದರೆ ಕ್ಷೇಮವಾಗಿ ನಿರ್ಮೋಚನೆಯಿಂದ ಅಂಬಳದವರೆಗೂ ಹೋಗಬಹುದೆಂಬ ಅವನ ಯೋಚನೆ ಸುಳ್ಳಾಗಿತ್ತು. ಸುರೇಶ ಯೋಚಿಸುತ್ತಿರಬೇಕಾದರೆ ಯಾರೋ ಚಕ್ಕನೆ ಕಡ್ಡಿಗೇರಿದರು. ಬೆಂಕಿ ಕಡ್ಡಿ ಬುಗ್ಗನೆ ಹತ್ತಿಕೊಂಡಾಗ ಒಮ್ಮೆ ಅಲ್ಲಿ ನಿಂತಿದ್ದವರ ಮೇಲೆಲ್ಲ ಪ್ರಕಾಶ ಬಿತ್ತು. ಆದರೆ ನಿಂತಿದ್ದ ಅಷ್ಟೊಂದು ಜನರಲ್ಲಿ ಯಾರು ಮಾತಾಡಿದ್ದು, ಯಾರನ್ನು ಸಂಶಯಿಸುವುದು ಜಾಜ್ವಲ್ಯಮಾನವಾಗಿ ಹೊತ್ತಿ ಉರಿದ ಆ ಒಂದು ಕ್ಷಣದಲ್ಲಿ ಸುರೇಶನಿಗೆ ಆಚೀಚೆ ಅನೇಕರು ನಿಂತು ಕಾಫಿ ಕುಡಿಯುತ್ತಾ ತಿಂಡಿ ತಿನ್ನುತ್ತಾ ಇರುವುದು ಕಂಡಿತು. ಆದರೆ ಬೀಳುತ್ತಿದ್ದ ತುಂತುರು ಮಳೆಗೂ ಅಥವಾ ಚಳಿಗೂ ಎಲ್ಲ ಮುಸುಗು ಹಾಕಿಕೊಂಡಂತೆ ಕಂಬಳಿ, ಶಾಲು, ಟವಲು ಇತ್ಯಾದಿಗಳ ಅನ್ನು ಮುಖ ಕಾಣದ ಹಾಗೆ ಸುತ್ತಿಕೊಂಡಿದ್ದರು. ಜೊತೆಗೆ ಕಡ್ಡಿಗೇರಿದವ ಕಡ್ಡಿ ನಂದಿ ಹೋಗದಂತೆ ಬೆಂಕಿ ಹಸ್ತ ಚಾಚಿ ಹಿಡಿದಿದ್ದರಿಂದ ಸುರೇಶನಿಗೆ ಅಲ್ಲಿದ್ದ ಮುಖರಹಿತ ಆಕೃತಿಗಳೆಲ್ಲ ಬೇರೇನೂ ಕಾಣಲಿಲ್ಲ. ಕಡ್ಡಿಯ ಬೆಂಕಿ ಆರಿದ ನಂತರ ಬೀಡಿ ತುದಿಯ ಕೆಂಡ ಮಾತ್ರ ಹಾರಾಡುವ ಮಿನುಗುವ ಹುಳುವಿನಂತೆ ಮೇಲೂ ಕೆಳಗೂ ಓಡಾಡುವುದು ಕತ್ತಲಲ್ಲಿ ಕಾಣುತ್ತಿತ್ತು. ಶೇಷಪ್ಪ ಈ ಬಗ್ಗೆ ಗುಮಾನಿ ಮಾಡಿದ್ದು ಸರಿ. ಹಾಗಾದರೆ ಯಾರೋ ನಮ್ಮನ್ನು ಮುಗಿಸಲೆಂದೇ ಶೇಷಪ್ಪನ ಅಂಗಡಿ ಬಳಿ ಅಡ್ಡಾಡುತ್ತಿದ್ದಾರೆ. ಶೇಷಪ್ಪನ ಹತ್ತಿರ ಏನು ಬಾಯಿ ಬಿಡಿಸಲು ಹೋಗಿದ್ದರು? ಕೆಂಪು ಕಲ್ಲಿನ ಕಾಳದಂಧೆ ಗುಟ್ಟು ಶೇಷಪ್ಪನಿಗೆ ಏನಾದರೂ ಗೊತ್ತಿರಬಹುದೇ? ಜುಗಾರಿ ಕ್ರಾಸಿನ ಕಾಳವಾಸ್ತವಗಳ ತನ್ನ ಕಲ್ಪನೆ ಯೋಚಿಸಿದ್ದನ್ನೆಲ್ಲ ಸತ್ಯವೆನ್ನುವಂತೆ ಮಾಡುತ್ತೇವಲ್ಲ ಎಂದು ಸುರೇಶನಿಗೆ ಒಂದು ಸಾರಿ ಕೊಂಚ ದಿಗಿಲಾಯಿತು. ಆದರೆ ಅದರೊಳಗೆ ಬೆಳಗಿನಿಂದ ನಡೆದ ಘಟನೆಗಳ ಬಗ್ಗೆ ತಾನು ಯೋಚಿಸುತ್ತಿರುವುದು ಸರಿ ಎಂದು ಆತ್ಮವಿಶ್ವಾಸವು ಮೂಡಿತು. ತಾನು ಪತ್ತೆ ಮಾಡಿರುವ ಗುರುರಾಜ ಕವಿಯ ಕಾವ್ಯದ ಅರ್ಥ ಹಾಗಾದರೆ ಕರಾರುವಕ್ಕಾಗಿ ಅಲ್ಲವೇ? ಇವರು ನನ್ನನ್ನು ಮುಗಿಸಲು ಬೆನ್ನು ಹತ್ತಿದ್ದಷ್ಟು ದ್ವಿಸಂಧಾನ ಕಾವ್ಯದ ಮತ್ತೊಂದು ಅರ್ಥ ಮತ್ತು ಖಚಿತವಾಗುತ್ತಾ ಹೋಗುತ್ತೆ. ಏನೂ ಗೊತ್ತಿಲ್ಲದ ಮುಠಾಳನಾಗಿದ್ದರೆ ನನ್ನ ಕತೆ ಏನು? ಈ ಕದಿಮರ ಹತ್ತಿರ ನಿಸ್ಸಹಾಯಕನಾಗಿ ಸಿಕ್ಕಿಕೊಳ್ಳುತ್ತಿದ್ದೇನಲ್ಲ ಎಂದು ಯೋಚಿಸಿದ. ಈ ವ್ಯವಹಾರಗಳೊಂದಿಗೆ ಯಾವ ಸಂಬಂಧವೂ ಇಲ್ಲದ ನಾವು ಹೇಗೆ ಸಿಕ್ಕಿಕೊಂಡೆವೆಂದು ಯೋಚಿಸಿ ವಿಧಿ ವೈಚಿತ್ರ್ಯದ ಬಗ್ಗೆ ಅಚ್ಚರಿಪಟ್ಟ. ಇವರೇ ತಮ್ಮ ಕಳ್ಳ ಸಾಗಾಣಿಕೆಯ ಕೆಂಪು ರತ್ನಗಳನ್ನು ನಮ್ಮ ಚೀಲದೊಳಗೆ ತುರುಕಿ, ಇವರೇ ಅದನ್ನು ತಾರಾಮುರಿ ರೇಟಿಗೆ ಕೊಂಡು, ಇವರೇ ಎಲ್ಲಿ ತಮ್ಮ ಗುಟ್ಟು ರಟ್ಟಾಗುತ್ತೋ ಎಂದು ಭಯಬಿದ್ದು ನಮ್ಮನ್ನು ಮುಗಿಸಲು ಬೆನ್ನು ಹತ್ತಿ ತಿರುಗುತ್ತಿದ್ದಾರೆ. ಎಷ್ಟು ಜನ ಯಾವ ಯಾವ ರೀತಿ ದಂಧೆಗೆ ಸಿಕ್ಕಿ ಅನಾಹುತಿಯಾಗಿದ್ದಾರೋ, ಅವರಲ್ಲಿ ಎಷ್ಟು ಜನ ನಿಸ್ಸಹಾಯಕ ಮುಗ್ಧರೋ ಯಾರಿಗೆ ಗೊತ್ತು? ಸುರೇಶ್ ಕತ್ತಲಲ್ಲಿ ಪ್ರಜ್ಞೆ ಮಾತ್ರವಾಗಿ ಯೋಚಿಸುತ್ತಾ ನಿಂತಿದ್ದ. ಬೆಳಗಿನಿಂದ ಅವನಿಗೆ ಎದುರಾದ ನೂರಾರು ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡಿ ಅವನಿಗೆ ತಲೆ ಚಿಟ್ಟು ಹಿಡಿದಿತ್ತು. ಆದರೆ ಮಾಡುವುದೇನು? ಈಗ ಬೆಳಗಾಗುವುದರೊಳಗೆ ಕೇಸ್ ಖಲಾಸ್ ಮಾಡುತ್ತೇವೆಂದು ಬೇರೆ ಮಾತಾಡಿಕೊಂಡಿದ್ದಾರೆ. ಅಂದರೆ ಬೆಳಕು ಬಿಡುವುದರೊಳಗೆ ಏನಾದರೊಂದು ಪ್ರತಿವ್ಯೂಹ ಯೋಚನೆ ಮಾಡಬೇಕು. ಏನು ಮಾಡಬಹುದು? ಅತ್ಯುತ್ತಮ ಉಪಾಯ ಎಂದರೆ ಕಣ್ಣು ಕಾಣದ ಈ ಕತ್ತಲಲ್ಲಿ ಮೆಲ್ಲಗೆ ರೈಲಿನಿಂದ ಇಳಿದು ಕಾಡಿನಲ್ಲಿ ನಾಪತ್ತೆಯಾಗುವುದು. ಆದರೆ ಸಾವಿರಾರು ಚದರ ಮೈಲು ದೂರದ ಈ ಕಗ್ಗಾಡಿನಲ್ಲಿ ಹೋಗುವುದೆಲ್ಲಿಗೆ? ಎಲ್ಲಕ್ಕಿಂತ ಗೌರಿ ಬೇರೆ ಜೊತೆಗಿದ್ದಾಳೆ. ಅವಳನ್ನು ಕರೆದುಕೊಂಡು ಈ ಅರಣ್ಯದಲ್ಲಿ ಎಲ್ಲಿ ಎಂದು ಅಡ್ಡಾಡುವುದು ನೋಡೋಣ. ಮುಂದೆಲ್ಲಾದರೂ ಈ ಕದಿಮರಿಗೆ ಕೈಕೊಟ್ಟು ಚಳ್ಳೆ ಹಣ್ಣು ತಿನ್ನಿಸಲು ಸಾಧ್ಯವೇ ಎಂದು ಯೋಚಿಸುತ್ತಿರಬೇಕಾದರೆ ರೈಲು ಹೊರಡುತ್ತದೆ.
ಎಂದು ಪ್ರಯಾಣಿಕರಿಗೆ ಎಚ್ಚರಿಕೆ ಕೊಡಲೆಂದು ಏನೋ ಒಮ್ಮೆ ಡ್ರೈವರ್ ಗಟ್ಟಿಯಾಗಿ ಎಂಜಿನನ್ನು ಕೂಗಿಸಿದ. ಪ್ರಯಾಣಿಕರೆಲ್ಲ ಗಡಿಬಿಡಿಯಿಂದ ತಟ್ಟೆ ಲೋಟ ಒಯ್ದಿಟ್ಟು ಹಿಂದಿರುಗತೊಡಗಿದರು. ಸುರೇಶ್ ಬಿಲ್ ಎಷ್ಟೆಂದು ಕೇಳಿದಾಗ ಗಾಡಿಯಲ್ಲಿದ್ದವರೇ ಕೊಟ್ಟಿದ್ದಾರೆಂದು ಭಟ್ ಹೇಳಿದ್ದರಿಂದ ಲಘುಬಗೆಯಿಂದ ಬಂದು ಗಾಡಿ ಹತ್ತಿದ. ಸುರೇಶ್ ಗಾಡಿ ಹತ್ತುವುದಕ್ಕೂ ರೈಲಿನ ದೀಪಗಳು ಆರಿ ಹೋಗುವುದಕ್ಕೂ ಸರಿ ಹೋಯಿತು. ಏನ್ರೀ ಮಳೆಯಲ್ಯಾಕೆ ನಿಂತುಕೊಂಡು ಕಾಫಿ ಕುಡಿತಿದ್ರಿ? ಬಟ್ಟೆ ಎಲ್ಲ ಒದ್ದೆಯಾದ ಹಾಗೆ ಕಾಣ್ತದಲ್ರಿ ಎಂದು ಗೌರಿ ಆಕ್ಷೇಪಿಸಿದಳು. ಇದು ಬೇರೆ ಗೋಳು ಏನೋ, ಎಂಜಿನ್ ಬ್ಯಾಟ್ರಿ ಡೌನ್ ಆಗಿ ಹೋಯ್ತು ಏನೋ. ಬಸ್ಸು ಸ್ಟಾರ್ಟ್ ಮಾಡಿದ ಹಾಗೆ ನಿಮ್ಮೂರ ರೈಲನ್ನು ತಳ್ಳಿ ಸ್ಟಾರ್ಟ್ ಮಾಡಬೇಕಂತ ಕಾಣ್ತದೆ ಎಂದು ರಾಜಪ್ಪ ರೈಲಿನ ದೀಪಗಳು ಆರಿ ಹೋಗಿದ್ದಕ್ಕೆ ಗೊಣಗಿದ. ಅಷ್ಟರಲ್ಲಿ ಹಲವಾರು ಜನ ಗಾಡಿ ಹತ್ತಿಕೊಳ್ಳುತ್ತಿದ್ದಂತೆ ಕಂಡಿತು. ಕಣ್ಣು ಕಾಣದ ಕುಳಿತಿದ್ದವರಿಗೆಲ್ಲ ಡಿಕ್ಕಿ ಹೊಡೆಯುತ್ತಾ ತಮ್ಮ ಗಾಡಿಯೊಳಗಿದ್ದ ಪರಿಚಿತ ಹೆಸರನ್ನು ಕರೆಯುತ್ತಾ ತಾವು ಇಳಿದ ಗಾಡಿಯೇ ಇದು ಎಂದು ಗುರುತಿಸಲು ಹಲವರು ಪ್ರಯತ್ನಿಸುತ್ತಿದ್ದರು. ಯಾರೋ ಸದ್ಯಕ್ಕೆ ಕೂತ್ಕೊಳ್ರಿ, ಮತ್ತೆ ಮುಂದಿನ ಸ್ಟೇಷನ್ನಲ್ಲಿ ನಮ್ಮ ಬೋಗಿಗೆ ನಾವು ಹತ್ತುಕೊಂಡ್ರಾಯ್ತು ಎಂದು ಗಟ್ಟಿಯಾಗಿ ಗಡಿಬಿಡಿಯಲ್ಲಿರುವವರಿಗೆ ಸಮಾಧಾನ ಹೇಳುತ್ತಿದ್ದರು. ರೈಲು ಹೊರಟರೂ ಗಾಡಿಗಳಿಗೆ ದೀಪ ಬರಲಿಲ್ಲ. ಎಲ್ಲೋ ಲೂಸ್ ಕಾಂಟ್ಯಾಕ್ಟ್ ಇರಬೇಕು. ಒಂದೆರಡು ಸಾರಿ ಮಿಂಚು ಬಂದ ಹಾಗೆ ದೀಪ ಮಿಂಚಿ ಮತ್ತೆ ಆರಿ ಹೋಯಿತು. ದೀಪ ಕ್ಷಣಕಾಲ ಬಂದು ಹೋದಾಗ ಅತ್ತಿತ್ತ ನೋಡಿದ ಸುರೇಶನಿಗೆ ಕೆಲವರ ಕಂಬಳಿ ಹೊದ್ದವರು, ಕೆಲವರು ಪೇಟೆಗಳಂತೆ ತಲೆಗೆ ಟವಲ್ ಸುತ್ತಿಕೊಂಡವರು ತಮ್ಮೆದುರಿಗೆ ಕುಳಿತಿದ್ದು ಕಾಣಿಸಿತು. ಗೌರಿ ಸುರೇಶನ ಪಕ್ಕ ನಿರಾತಂಕವಾಗಿ ನಿದ್ದೆ ಮಾಡುತ್ತಿದ್ದಳು. ರಾಜಪ್ಪನೂ ನಿದ್ದೆ ಮಾಡಲು ಪ್ರಯತ್ನಿಸುತ್ತಿದ್ದನೇನೋ, ಏಕೆಂದರೆ ಅವನ ಒಟಗುಟ್ಟುವಿಕೆ ಸಂಪೂರ್ಣ ನಿಂತಿತ್ತು. ಸುರೇಶ್ ಸುಮ್ಮನೆ ಕಣ್ಣು ಬಿಟ್ಟುಕೊಂಡು ಯೋಚನೆ ಮಾಡುತ್ತಾ ಕುಳಿತ. ಈವರೆಗೂ ಗುರುರಾಜ್ ಕವಿಯ ಕಾವ್ಯದ ಬಗ್ಗೆ ಚಿಂತಿಸುತ್ತಿದ್ದ ಅವನಿಗೆ ಹೊಸ ಬೆಳವಣಿಗೆಯಿಂದ ತಮ್ಮನ್ನು ಹಿಂಬಾಲಿಸುತ್ತಿರುವ ಕೊಲೆಗಡಕರು ಯಾರಿರಬಹುದು? ಈ ಗಡಿಬಿಡಿಯಲ್ಲಿ ಅವರು ನಮ್ಮ ಗಾಡಿಗೆ ಹತ್ತಿಕೊಂಡರೋ ಎಂದು ಚಿಂತೆಯಾಗಿತ್ತು. ಆದರೆ ಈ ಕಗ್ಗತ್ತಲಿನಲ್ಲಿ ಯಾರು ಯಾರನ್ನು ಎಂದು ಕೊಲ್ಲುತ್ತಾರೆ? ಬೆಳಕು ಹರಿಯುವವರೆಗೂ ರೈಲು ಹೀಗೆ ಕತ್ತಲಲ್ಲಿ ಮುಂದುವರೆದರೆ ಜೀವಕ್ಕೆ ಅಪಾಯವಿಲ್ಲ ಎಂದು ಅಂದುಕೊಂಡು ಧೈರ್ಯದಿಂದಿರಲು ಪ್ರಯತ್ನಿಸಿದ. ಆದರೂ ಅವನ ಕಳವಳ ಹೆಚ್ಚುತ್ತಾ ಹೋಯಿತು. ಕತ್ತಲಲ್ಲಿ ಮುಂದುವರಿಯುತ್ತಿದ್ದ ರೈಲು ಒದ್ದೆ ಕಂಬಿಗಳು ಜಾರುತ್ತಿದ್ದುದರಿಂದಲೋ ಏನೋ ಆಗಾಗ ಜುಗುಜುಗು ಉಸಿರು ಬಿಡುತ್ತಾ ಎಳೆಯಲಾರದೆ ಗಲಾಟೆ ಮಾಡುತ್ತಿತ್ತು. ಎಲ್ಲಕ್ಕಿಂತ ಕಿಲೋಮೀಟರ್ ಉದ್ದದ ತೂಗು ಸೇತುವೆಯ ಮೇಲೆ ಎಂಜಿನ್ ಮುಂದಕ್ಕೆಳೆಯುತ್ತಿದ್ದರೂ ಗಾಡಿಗಳ ತೂಕ ನಿಧಾನವಾಗಿ ಎಂಜಿನನ್ನು ಸೇತುವೆಯ ನಡುಭಾಗಕ್ಕೆ ಎಳೆದು ನಿಲ್ಲಿಸಿಬಿಟ್ಟಿತು. ಎಂಜಿನ್ ಡ್ರೈವರು 4-6 ಸಾರಿ ರೈಲನ್ನು ಹಿಂದಕ್ಕೆ ಒಯ್ದ. ಮತ್ತೆ ದೂರದಿಂದ ಗಾಡಿಗಳನ್ನು ಎಳೆತಂದು ಸೇತುವೆ ದಾಟಿಸಲು ಹಲವಾರು ಬಾರಿ ಪ್ರಯತ್ನಿಸಿ ಕೊನೆಗೊಮ್ಮೆ ಸಫಲನಾದ. ನಿಜಕ್ಕೂ ರೈಲಿನ ಒಳಗೂ ಹೊರಗೂ ಕವಿದಿದ್ದ ಕತ್ತಲೆಯ ಗಾಡಿಯೊಳಗಿನ ಪ್ರಯಾಣಿಕರಿಗೆ ಶ್ರೀರಕ್ಷೆಯಾಗಿತ್ತು. ತಲೆ ತಿರುಗುವಷ್ಟು ಆಳವಾದ ಕಮರಿಯ ಮೇಲೆ ರೈಲು ಜಾರುತ್ತಾ ತೂಗು ಸೇತುವೆಯಲ್ಲಿ ಹಿಂದಕ್ಕೂ ಮುಂದಕ್ಕೂ ಜಗ್ಗಾಡುವುದನ್ನು ಬೆಳಗಿನ ಹೊತ್ತೇನಾದರೂ ಪ್ರಯಾಣಿಕರು ನೋಡಿದ್ದರೆ ಅರ್ಧ ಜನ ಮೂರ್ಛೆ ಹೋಗುತ್ತಿದ್ದರು. ಸುರೇಶನ ಕಣ್ಣಿಗೇನೂ ಕಾಣದಿದ್ದರೂ ಆಳದಲ್ಲಿ ಬೋರ್ಗರೆಯುತ್ತಾ ಹರಿಯುವ ನದಿಯ ಸದ್ದಿನಿಂದಲೇ ಎಲ್ಲವನ್ನೂ ಊಹಿಸಿದ. ಅಷ್ಟರಲ್ಲಿ ಗಾಡಿಯೊಳಗೆ ಯಾರೋ ಬೀಡಿ ಹತ್ತಿಸಿಕೊಳ್ಳಲು ಮತ್ತೆ ಕಡ್ಡಿಗೇರಿದರು. ಸುರೇಶನಿಗೆ ಅಂಥ ಏನೂ ಕುತೂಹಲವಿಲ್ಲದಿದ್ದರೂ ಕತ್ತಲಲ್ಲಿ ಕಾಣುವ ಬೆಳಕಾಗುವುದರಿಂದ ಅತ್ತ ಕಡೆ ನೋಡುತ್ತಿದ್ದ. ಕಡ್ಡಿಗೇರಿದವ ಬೀಡಿ ಹತ್ತಿಸಿಕೊಳ್ಳಲು ಬೆಂಕಿಯನ್ನು ಮುಖದ ಹತ್ತಿರ ಒಯ್ದಾಗ ಅವನ ಮುಖ ಸುರೇಶನಿಗೆ ಚೆನ್ನಾಗಿ ಕಾಣಿಸಿತು. ಅದಕ್ಕಿಂತ ಮುಖ್ಯವಾಗಿ ಅವನು ಕುತ್ತಿಗೆ ಸುತ್ತಿಕೊಂಡಿದ್ದ ಕೆಂಪು ಮಫ್ಲರಿನ ಒಂದು ಭಾಗ ಕಂಬಳಿಯ ಸಂದಿಯಿಂದ ಸ್ಪಷ್ಟವಾಗಿ ಕಾಣಿಸಿತು. ಶೇಷಪ್ಪ ತೋರಿಸಿದ ತಂತಿ ಕಂಬಕ್ಕೆ ವಾಲಿ ನಿಂತಿದ್ದ ವ್ಯಕ್ತಿ ಇವನೇ ಎನ್ನುವುದರಲ್ಲಿ ಸುರೇಶನಿಗೆ ಹೆಚ್ಚಿನ ಅನುಮಾನವೇನೂ ಉಳಿಯಲಿಲ್ಲ. ಧನ್ಯವಾದಗಳು.